ओम शिवाय नमः महेश्वराय नमः शंभवे नमः विनायकाय नमः सुशेखराय नमः वामदेवाय नमः गुरुपक्षाय नमः गणपतये नमः नीललोहिताय नमः शंकराय नमः शिवपाणिये नमः गणपतये नमः विष्णुदाय नमः शिवविष्णाय नमः अम्बिकानाथाय नमः श्रीगंगाय नमः भक्तवत्सलाय नमः शिवाय नमः तुलकेशाय नमः श्रीगंगाय नमः शिवाय आकड़े इंदो जात्रे मृत्युंजय शिवाचार्याय नमः जयमंगलम श्री नमः पार्वती मंगलमय महालिंगोद्भवनिज मंगलविल्लिरि सालगले अंगज मंग शिवांग संग गुरुलिंग चंद्रमाचार्यरिगे पूज्य ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕಟ್ಟುವತಿ ಭಾರತೀಯ ಸಂಪ್ರದಾಯ ಗುರುವಿಗೆ ಆದ್ಯತೆಯನ್ನು ಕೊಟ್ಟಂತ ಭಾರತೀಯ ಸಂಸ್ಕೃತಿಯ ಒಂದು ಪುಣ್ಯ ವಿಶೇಷ. ಇವತ್ತು ಗುರು ಪೌರ್ಣಿಮೆಯ ಈ ಮಹಾ ಸಂದರ್ಭದಲ್ಲಿ ಒಂದು ವಿಶೇಷ ಅನಿಸ್ತಾ ಇದೆ ನನಗೂ ಕೂಡ. ಪೂಜ್ಯ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಜನ್ಮದಿನೋತ್ಸವವನ್ನು 1ನೇ ತಾರೀಕು ಗುರು ಅಲ್ಲ, ನಮಗೆ ಬುದ್ಧಿ ಕಲಿಸಿದ ತಂದೆ ತಾಯಿಗಳು ಎಲ್ಲರೂ ಕೂಡ ಗುರುಗಳಾಗಿ ನಮ್ಮ ಜೀವನದಲ್ಲಿ ಬರ್ತಾರೆ. ಹಾಗಾಗಿ ಇಲ್ಲಿ ನಾವು ಗುರುಪೂರ್ಣಿಮೆಯನ್ನು ಪ್ರತಿಯೊಂದು ಜೀವಿಯೂ ಕೂಡ ಈ ಭೂಮಿಯ ಮೇಲೆ ಗುರುಪೂರ್ಣಿಮೆಯನ್ನು ವಿಶೇಷವಾಗಿ ಆಚರಿಸಬೇಕಾದಂತಹದ್ದು ನಮ್ಮ ಎಲ್ಲ ಪ್ರತಿಯೊಂದು ಜೀವಿಯ ಒಂದು ಧರ್ಮ ಅಂತ ಹೇಳಿ ನಾನು ಹೇಳಿ ಬಯಸ್ತೀನಿ. ಇದು ವಿಶೇಷವಾಗಿ ನಾನು ಹೇಳಿದಂಗೆ ವ್ಯಾಸ ಮಹರ್ಷಿಗಳನ್ನ ಕುರಿತು ಗುರುಪೂರ್ಣಿಮೆಯನ್ನು ಆಚರಿಸ್ತಾ ಇರುವಂತಹದ್ದು. ಮತ್ತೆ ಇಲ್ಲಿ ನಮ್ಮ ಮಕ್ಕಳೆಲ್ಲರೂ ಗುರುಪೂರ್ಣಿಮೆ ಪ್ರಯುಕ್ತವಾಗಿ ಅವರು ಒಂದಿಷ್ಟು ಶ್ಲೋಕಗಳನ್ನ
ಸ್ತೋತ್ರಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಶಾರದಾ ಶಾರದಾಂಬೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ತಮೋಜ್ಞಾಯ ಹಿಮಜ್ಞಾಯ ಶತ್ರುಜ್ಞಾಯ ಮಿತಾತ್ಮನೆ ಕೃತಜ್ಞಜ್ಞಾಯ ದೇವಾಯ ಜ್ಯೋತಿಷಾಂ ಪತಯೇ ನಮಃ ಚಿಂತಾಮಣಿ ಪ್ರಣಮತಾಂ ನಿಶಾಮಣಿ ಶಿರೋಮಣಿ ಕಪಾಲಿ ಲೋಕಪಾಲಿ ವಾ ಪಾತು ನಿತ್ಯ ಮಹಾಬಲಃ. ಇದು ವ್ಯಾಸ ಪೌರ್ಣಮಿ ಕೂಡ ಆಗಿದೆ. ಇವತ್ತು ವ್ಯಾಸನು ಹುಟ್ಟಿದಂತಹ ದಿನ ಇದು. ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಬರೆದಂಥವರು. ಮಹಾಭಾರತ ಕೇವಲ ಅದು ಒಂದು ಕಥೆಯಲ್ಲ, ಪ್ರತಿಯೊಬ್ಬರ ಬದುಕನ್ನು ಅತ್ಯಂತ ಅರ್ಥಪೂರ್ಣವಾಗಿಸಿಕೊಳ್ಳುವಂತಹ ಸಾಮರ್ಥ್ಯ ಮಹಾಭಾರತದಲ್ಲಿದೆ. ಪ್ರತಿಯೊಬ್ಬರ ಕುಟುಂಬವನ್ನು, ಪ್ರತಿಯೊಬ್ಬರ ಬದುಕನ್ನು, ಪ್ರತಿಯೊಬ್ಬರ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ತಿಳಿಸುವಂತಹ ಏಕೈಕ ಗ್ರಂಥ ಮಹಾಭಾರತ. ರಾಮಾಯಣ ಮಹಾಭಾರತಗಳು ಅಷ್ಟೇ ಪವಿತ್ರವಾಗಿರುವಂತಹ ಗ್ರಂಥಗಳು. ಅಂತಹ ಗ್ರಂಥಗಳನ್ನು ರಚಿಸಿರುವಂಥವರು ವೇದವ್ಯಾಸರು ಹಾಗೆ ವಾಲ್ಮೀಕಿ ಮಹರ್ಷಿಗಳು ಅನ್ನುವಂಥದ್ದು. ಅವರು ಈ ಜಗತ್ತಿಗೆ ಸಾರಿರುವಂತಹ ಒಂದು ಸಂದೇಶ ಏನಂತ ಕೇಳಿದ್ರೆ, ಸರ್ವೇ ಜನಾಃ ಸುಖಿನೋ ಭವಂತು. ಇವತ್ತು ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ, ನಮಗೆ ಬೇಕಾದವರಿಗೆ ಸುಖವಾಗಿರಲಿ ಅಂತೀವಿ, ಬೇಡದವರಿಗೆ ಕಷ್ಟ ಕೊಡಪ್ಪ ಅಂತ ಬೇಡ್ಕೊಳ್ತೀವಿ. ಆದರೆ ಋಷಿಮುನಿಗಳು ಬೇಡಿದಂತಹದ್ದು ಎಂತಹದ್ದು ಅಂತ ಕೇಳಿದ್ರೆ, ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲ ಜನರು ಸುಖವಾಗಿರಲಿ. ಸರ್ವೇ ಸಂತು ನಿರಾಮಯಃ, ಎಲ್ಲರೂ ಆರೋಗ್ಯಪೂರ್ಣವಾಗಿರಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ಅಂಗಾಂಗಗಳು ಅತ್ಯಂತ ಸುಪುಷ್ಟವಾಗಿರಲಿ, ಸುಭದ್ರವಾಗಿರಲಿ, ಯಾವಾಗಲೂ ಶಕ್ತಿಯುತವಾಗಿರಲಿ ಅನ್ನುವಂತಹ ಆಶಯವನ್ನು ಹೊಂದಿದಂಥವರು ನಮ್ಮ ಋಷಿಗಳು. ಹಾಗೆ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ವಾ ಕಶ್ಚಿತ್ ದುಃಖ ಭಾಗ್ಯಲಿ, ಯಾರೂ ಕೂಡ ದುಃಖವಾಗಿರಲಿ, ಎಲ್ಲರೂ ಸಂತೋಷವಾಗಿರಲಿ ಅನ್ನುವಂತಹ ಸಂದೇಶವನ್ನು ಸಾರಿದಂತಹ ನಮ್ಮ ಋಷಿಗಳು ಇಂತಹ ಒಂದು ಪರಂಪರೆಯನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಈ ಒಂದು ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ. ಇಂತಹ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ಪೋಷಕ ಬಂಧುಗಳು ಮತ್ತು ಆಚಾರ್ಯರು ಮತ್ತು ಶಿಕ್ಷಕರು ಮತ್ತು ಆಚಾರ್ಯರು ಇವರೆಲ್ಲರೂ ಇಂತಹ ಒಂದು ಪರಂಪರೆಯನ್ನು ಇಂದಿನ ಪೀಳಿಗೆಗೆ ಅವರಿಗೆ ತಿಳಿಸುವ ಮುಖೇನ ಗುರುವಿನಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯನ್ನು, ಹಾಗೆ ತಂದೆ ತಾಯಿಗಳಲ್ಲಿ ಕೂಡ ಅದೇ ಭಕ್ತಿ ಶ್ರದ್ಧೆಯನ್ನು